ಓಂ ಶಾಂತಿ. ದಿನಾಂಕ 22/2/24. ಪ್ರಾತಃ ಮುರುಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಶರೀರದಿಂದ ಬದುಕಿದ್ದು ಸಾಯುವುದಕ್ಕಾಗಿ ನಾನು ಸಹ ಆತ್ಮ, ನೀವು ಸಹ ಆತ್ಮವಾಗಿದ್ದೀರ ಎಂಬ ಅಭ್ಯಾಸ ಮಾಡಿ. ಈ ಅಭ್ಯಾಸದಿಂದ ಮಮತ್ವ ಹೊರಟು ಹೋಗುತ್ತದೆ. ಈ ಶರೀರದಿಂದ ಬದುಕಿದ್ದು ಸಾಯುವುದಕ್ಕಾಗಿ ನಾನು ಸಹ ಆತ್ಮ, ನೀವು ಸಹ ಆತ್ಮವಾಗಿದ್ದೀರ ಎಂಬ ಅಭ್ಯಾಸ ಮಾಡಿ. ಈ ಅಭ್ಯಾಸದಿಂದ ಮಮತ್ವ ಹೊರಟು ಹೋಗುತ್ತದೆ. ಪ್ರಶ್ನೆ: ಎಲ್ಲದಕ್ಕಿಂತ ಶ್ರೇಷ್ಠ ಗುರಿ ಯಾವುದು? ಆ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹವರ ಚಿಹ್ನೆ ಏನಾಗಿರುತ್ತದೆ? ಎಲ್ಲದಕ್ಕಿಂತ ಶ್ರೇಷ್ಠ ಗುರಿ ಯಾವುದು? ಆ ಗುರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹವರ ಚಿಹ್ನೆ ಏನಾಗಿರುತ್ತದೆ? ಉತ್ತರ: ಎಲ್ಲ ದೇಹಧಾರಿಗಳಿಂದ ಮಮತ್ವ ಮುರಿದು ಹೋಗಬೇಕು. ಸದಾ ಸಹೋದರತ್ವದ ಸ್ಮೃತಿ ಇರಬೇಕು. ಇದೇ ಶ್ರೇಷ್ಠ ಗುರಿಯಾಗಿದೆ. ಯಾರು ನಿರಂತರವಾಗಿ ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡುತ್ತಾರೆಯೋ ಅವರೇ ಈ ಗುರಿಯನ್ನು ತಲುಪಲು ಸಾಧ್ಯ. ಒಂದು ವೇಳೆ ದೇಹಿ ಅಭಿಮಾನಿಯಾಗಿಲ್ಲವೆಂದರೆ ಎಲ್ಲಿಯಾದರೂ ಸಿಲುಕಿಕೊಂಡಿರುತ್ತಾರೆ, ಅಥವಾ ತನ್ನ ಶರೀರದಲ್ಲಿ, ಅಥವಾ ಮತ್ಯಾರೋ ಮಿತ್ರ ಸಂಬಂಧಿಕರ ಶರೀರದಲ್ಲಿ. ಅವರಿಗೆ ಯಾವುದಾದರೂ ವಿಚಾರ ಇಷ್ಟವಾಗುತ್ತದೆ, ಅಥವಾ ಯಾರದ್ದಾದರೂ ಶರೀರ ಇಷ್ಟವಾಗುತ್ತದೆ. ಶ್ರೇಷ್ಠ ಗುರಿಯನ್ನು ತಲುಪುವವರು ಶರೀರದೊಂದಿಗೆ ಪ್ರೀತಿ ಮಾಡಲು ಸಾಧ್ಯವಿಲ್ಲ. ಅವರ ಶರೀರದ ಭಾನ ಮುರಿದಿರುತ್ತದೆ. ಓಂ ಶಾಂತಿ. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ಹೇಳುತ್ತಾರೆ, ನೋಡಿ, ನೀವೆಲ್ಲ ಮಕ್ಕಳನ್ನು ನಾನು ನನ್ನ ಸಮಾನ ಮಾಡಿಕೊಳ್ಳಲು ಬಂದಿದ್ದೇನೆ. ಈಗ ತಂದೆ ತನ್ನ ಸಮಾನ ಮಾಡಿಕೊಳ್ಳಲು ಹೇಗೆ ಬರುತ್ತಾರೆ? ಅವರು ನಿರಾಕಾರನಾಗಿದ್ದಾರೆ, ನಾನು ನಿರಾಕಾರನಾಗಿದ್ದೇನೆ. ನೀವು ಮಕ್ಕಳನ್ನು ನನ್ನ ಸಮಾನ, ಅಂದರೆ ನಿರಾಕಾರ ಮಾಡಲು, ಬದುಕಿದ್ದು ಸಾಯುವುದನ್ನು ಕಲಿಸಲು ಬಂದಿದ್ದೇನೆ ಎಂದು ಹೇಳುತ್ತಾರೆ. ತಂದೆ ತನ್ನನ್ನು ಸಹ ಆತ್ಮನೆಂದು ತಿಳಿದಿದ್ದಾರೆ ಅಲ್ಲವೇ? ಈ ಶರೀರದ ಭಾನವಿಲ್ಲ. ಶರೀರದಲ್ಲಿರುತ್ತಲೂ ಶರೀರದ ಭಾನ ಇಲ್ಲ. ಈ ಶರೀರ ಅವರದ್ದಂತೂ ಅಲ್ಲ ತಾನೆ. ನೀವು ಮಕ್ಕಳು ಸಹ ಈ ಶರೀರದ ಭಾನವನ್ನು ತೆಗೆದುಬಿಡಿ. ನೀವು ಆತ್ಮಗಳೇ ನನ್ನ ಜೊತೆಗೆ ಬರಬೇಕು. ಈ ಶರೀರವನ್ನು ನಾನು ಹೇಗೆ ಸಾಲ ತೆಗೆದುಕೊಂಡಿದ್ದೇನೆಯೋ ಹಾಗೆ ಆತ್ಮಗಳು ಸಹ ಪಾತ್ರ ಮಾಡುವುದಕ್ಕಾಗಿ ಸಾಲ ತೆಗೆದುಕೊಳ್ಳುತ್ತಾರೆ. ನೀವು ಜನ್ಮ ಜನ್ಮಾಂತರದಿಂದ ಶರೀರ ತೆಗೆದುಕೊಳ್ಳುತ್ತಾ ಬಂದಿದ್ದೀರ. ಈಗ ಹೇಗೆ ನಾನು ಬದುಕಿದ್ದು ಈ ಶರೀರದಲ್ಲಿದ್ದೇನೆ, ಆದರೆ ಇರುವುದಂತೂ ಭಿನ್ನವಾಗಿ, ಅಂದರೆ ಸತ್ತಿದ್ದೇನೆ. ಶರೀರ ಬಿಡುವುದಕ್ಕೆ ಸಾಯುವುದು ಎಂದು ಹೇಳಲಾಗುತ್ತದೆ. ನೀವು ಸಹ ಬದುಕಿರುವಾಗಲೇ ಈ ಶರೀರದಿಂದ ಸಾಯಬೇಕು. ನಾನು ಸಹ ಆತ್ಮ, ನೀವು ಸಹ ಆತ್ಮ. ನೀವು ಸಹ ನನ್ನ ಜೊತೆಯಲ್ಲಿ ಬರಬೇಕು, ಅಥವಾ ಇಲ್ಲೇ ಕುಳಿತಿರಬೇಕೆ? ನಿಮಗೆ ಈ ಶರೀರದಲ್ಲಿ ಜನ್ಮ ಜನ್ಮಾಂತರದ ಮೋಹವಿದೆ. ನಾನು ಹೇಗೆ ಅಶರೀರಿ ಆಗಿದ್ದೇನೆಯೋ ನೀವು ಸಹ ಬದುಕಿರುವಾಗಲೇ ತನ್ನನ್ನು ಅಶರೀರಿ ಎಂದು ತಿಳಿಯಿರಿ. ನಾವು ಈಗ ಬಾಬಾ ಅವರ ಜೊತೆಗೆ ಹೋಗಬೇಕು. ಹೇಗೆ ಬಾಬಾ ಅವರದ್ದು ಇದು ಹಳೆಯ ಶರೀರವಾಗಿದೆ, ನೀವು ಆತ್ಮಗಳದ್ದು ಸಹ ಇದು ಹಳೆಯ ಶರೀರವಾಗಿದೆ. ಹಳೆಯ ಚಪ್ಪಲಿಯನ್ನು ಬಿಡಬೇಕು. ಹೇಗೆ ನನಗೆ ಇದರಲ್ಲಿ ಮಮತ್ವವಿಲ್ಲ, ನೀವು ಸಹ ಈ ಹಳೆಯ ಚಪ್ಪಲಿಯಿಂದ ಮಮತ್ವವನ್ನು ತೆಗೆಯಿರಿ. ನಿಮಗೆ ಮಮತ್ವ ಇಟ್ಟುಕೊಳ್ಳುವ ಅಭ್ಯಾಸವಾಗಿದೆ, ನನಗೆ ಅಭ್ಯಾಸವಿಲ್ಲ. ನಾನು ಬದುಕಿದ್ದು ಸಹ ಸತ್ತಿದ್ದೇನೆ. ನೀವು ಸಹ ಬದುಕಿದ್ದು ಸಾಯಬೇಕು. ನನ್ನ ಜೊತೆ ಬರಬೇಕೆಂದರೆ ಈಗ ಈ ಅಭ್ಯಾಸ ಮಾಡಿ. ಶರೀರದ ಭಾನ ಎಷ್ಟೊಂದು ಇರುತ್ತದೆ ಕೇಳಲೇಬೇಡಿ. ಶರೀರ ರೋಗಿಯಾದರೂ ಸಹ ಆತ್ಮ ಅದನ್ನು ಬಿಡುವುದಿಲ್ಲ. ಇದರಿಂದ ಮಮತ್ವವನ್ನು ತೆಗೆಯಬೇಕು. ನಾವಂತೂ ಬಾಬಾ ಅವರ ಜೊತೆ ಖಂಡಿತ ಹೋಗಬೇಕು. ತನ್ನನ್ನು ಶರೀರದಿಂದ ಭಿನ್ನನೆಂದು ತಿಳಿಯಬೇಕು. ಇದಕ್ಕೆ ಬದುಕಿದ್ದು ಸಾಯುವುದು ಎನ್ನಲಾಗುತ್ತದೆ.
ತನ್ನ ಮನೆಯೇ ನೆನಪಿರುತ್ತದೆ. ನೀವು ಜನ್ಮ ಜನ್ಮಾಂತರದಿಂದ ಈ ಶರೀರದಲ್ಲಿರುತ್ತಾ ಬಂದಿದ್ದೀರ. ಆದ್ದರಿಂದ ನೀವು ಶ್ರಮ ಪಡಬೇಕು. ಬದುಕಿದ್ದು ಸಾಯಬೇಕಾಗುತ್ತದೆ. ನಾನಂತೂ ಇದರಲ್ಲಿ ಬರುವುದೇ ತಾತ್ಕಾಲಿಕವಾಗಿ. ಅಂದ ಮೇಲೆ ಸತ್ತು ಹೋಗುವುದರಿಂದ, ಅಂದರೆ ತನ್ನನ್ನು ಆತ್ಮನೆಂದು ತಿಳಿದು ನಡೆಯುವುದರಿಂದ ಯಾರೇ ದೇಹಧಾರಿಯಲ್ಲಿ ಮಮತ್ವ ಇರುವುದಿಲ್ಲ. ಸಾಮಾನ್ಯವಾಗಿ ಯಾರಿಗಾದರೂ ಯಾರಲ್ಲಾದರೂ ಮೋಹವಾಗುತ್ತದೆ. ಅವರನ್ನು ನೋಡುವ ಹೊರತಾಗಿ ಇರಲು ಸಾಧ್ಯವಾಗುವುದಿಲ್ಲವಷ್ಟೆ. ಈ ದೇಹಧಾರಿಯ ನೆನಪನ್ನು ಪೂರ್ಣ ಆರಿಸಿಬಿಡಬೇಕು. ಏಕೆಂದರೆ ಬಹಳ ದೊಡ್ಡ ಗುರಿಯಾಗಿದೆ. ತಿನ್ನತ್ತ ಕುಡಿಯತ್ತ ಈ ಶರೀರದಲ್ಲಿ ಇಲ್ಲವೇ ಇಲ್ಲ ಎಂಬಂತೆ ಈ ಸ್ಥಿತಿಯನ್ನು ಪರಿಪಕ್ವ ಮಾಡಿಕೊಳ್ಳಬೇಕು. ಆಗ ಅಷ್ಟರತ್ನಗಳ ಮಾಲೆಯಲ್ಲಿ ಬರಲು ಸಾಧ್ಯ. ಶ್ರಮದ ಹೊರತಾಗಿ ಶ್ರೇಷ್ಠ ಪದವಿ ಸಿಗಲು ಸಾಧ್ಯವಿದೆಯೇನು? ಬದುಕಿದ್ದು ನೋಡುತ್ತಾ ನಾನಂತೂ ಅಲ್ಲಿ ಇರುವವನಾಗಿದ್ದೇನೆ ಎಂದು ತಿಳಿಯಬೇಕು. ಹೇಗೆ ಬಾಬಾ ಇದರಲ್ಲಿ ತಾತ್ಕಾಲಿಕವಾಗಿ ಕುಳಿತಿದ್ದಾರೆ, ಹಾಗೆ ಈಗ ನಾವು ಸಹ ಮನೆಗೆ ಹೋಗಬೇಕು. ಹೇಗೆ ಬಾಬಾರವರಿಗೆ ಮಮತ್ವವಲ್ಲ, ಹಾಗೆ ನಾವು ಸಹ ಇದರಲ್ಲಿ ಮಮತ್ವವನ್ನಿಟ್ಟುಕೊಳ್ಳಬಾರದು. ನೀವು ಮಕ್ಕಳಿಗೆ ತಿಳಿಸುವುದಕ್ಕಾಗಿ ತಂದೆಯಂತೂ ಈ ಶರೀರದಲ್ಲಿ ಕೂರಬೇಕಾಗುತ್ತದೆ. ನೀವು ಈಗ ಮರಳಿ ಹೋಗಬೇಕು. ಆದ್ದರಿಂದ ಯಾರೇ ದೇಹಧಾರಿಯಲ್ಲಿ ಮಮತ್ವವಿರಬಾರದು. ಇವರು ಬಹಳ ಒಳ್ಳೆಯವರು, ಮಧುರವಾಗಿದ್ದಾರೆ. ಆತ್ಮದ ಬುದ್ಧಿ ಹೋಗುತ್ತದೆಯಲ್ಲವೇ? ಶರೀರವನ್ನಲ್ಲ, ಆತ್ಮವನ್ನು ನೋಡಬೇಕೆಂದು ತಂದೆ ಹೇಳುತ್ತಾರೆ. ಶರೀರವನ್ನು ನೋಡುವುದರಿಂದ ನೀವು ಸಿಕ್ಕಾಕಿಕೊಂಡು ಸಾಯುತ್ತೀರ. ದೊಡ್ಡ ಗುರಿಯಾಗಿದೆ. ನಿಮ್ಮದು ಸಹ ಜನ್ಮ ಜನ್ಮಾಂತರದ ಹಳೆಯ ಮಮತ್ವವಾಗಿದೆ. ಬಾಬಾ ಅವರಿಗೆ ಮಮತ್ವವಿಲ್ಲ. ಆದ್ದರಿಂದ ನೀವು ಮಕ್ಕಳಿಗೆ ಕಲಿಸಲು ಬಂದಿದ್ದಾರೆ. ನಾನಂತೂ ಈ ಶರೀರದಲ್ಲಿ ಸಿಕ್ಕಾಕಿಕೊಳ್ಳುವುದಿಲ್ಲ, ನೀವು ಸಿಕ್ಕಾಕಿಕೊಂಡಿದ್ದೀರಾ ಎಂದು ಸ್ವತಃ ತಂದೆ ಹೇಳುತ್ತಾರೆ. ನಾನು ನಿಮ್ಮನ್ನು ಬಿಡಿಸಲು ಬಂದಿದ್ದೇನೆ. ನಿಮ್ಮ 84 ಜನ್ಮ ಪೂರ್ಣವಾಗಿದೆ. ಈಗ ಶರೀರದಿಂದ ಭಾನವನ್ನು ತೆಗೆಯಿರಿ. ದೇಹಿ ಅಭಿಮಾನಿಯಾಗಿ ಇರದ ಕಾರಣದಿಂದ ನೀವು ಎಲ್ಲಾದರೂ ಸಿಕ್ಕಾಕಿಕೊಂಡಿರುತ್ತೀರ. ಕೆಲವರ ಮಾತು ಇಷ್ಟವಾಗುತ್ತದೆ, ಕೆಲವರ ಶರೀರ ಇಷ್ಟವಾಗುತ್ತದೆ. ಆಗ ಮನೆಯಲ್ಲಿಯೂ ಅವರ ನೆನಪು ಬರುತ್ತಿರುತ್ತದೆ. ಶರೀರದ ಮೇಲೆ ಪ್ರೀತಿಯಾದಾಗ ಸೋತು ಹೋಗುತ್ತೀರ. ಆ ರೀತಿ ಬಹಳ ಮಂದಿ ಹಾಳಾಗುತ್ತಾರೆ. ಸ್ತ್ರೀ ಪುರುಷರ ಸಂಬಂಧವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆ ಹೇಳುತ್ತಾರೆ. ಇದು ಸಹ ಆತ್ಮ, ನಾನು ಸಹ ಆತ್ಮ. ಆತ್ಮ ಎಂದು ತಿಳಿಯುತ್ತ ಶರೀರದ ಭಾನ ಹೊರಟು ಹೋಗುತ್ತದೆ. ತಂದೆಯ ನೆನಪಿನಿಂದಲೇ ವಿಕರ್ಮವು ವಿನಾಶವಾಗುತ್ತದೆ. ಈ ಮಾತಿನ ಬಗ್ಗೆ ನೀವು ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡಬಹುದು. ವಿಚಾರ ಸಾಗರ ಮಂಥನ ಮಾಡುವ ಹೊರತಾಗಿ ನೀವು ಹುಮ್ಮಸ್ಸಿನಲ್ಲಿರಲು ಸಾಧ್ಯವಿಲ್ಲ. ನಾವು ಖಂಡಿತ ತಂದೆಯ ಬಳಿ ಹೋಗಬೇಕು ಎಂಬುದು ಪರಿಪಕ್ವವಾಗಬೇಕು. ಮೂಲ ವಿಚಾರ ನೆನಪಿನದ್ದಾಗಿದೆ. 84ರ ಚಕ್ರ ಪೂರ್ಣವಾಯಿತು. ಮತ್ತೆ ಶುರುವಾಗಬೇಕು. ಈ ಹಳೆಯ ದೇಹದಿಂದ ಮಮತ್ವವನ್ನು ಸರಿಸಲಿಲ್ಲವೆಂದರೆ ಸಿಕ್ಕಾಕಿಕೊಳ್ಳುತ್ತೀರ. ಅಥವಾ ತನ್ನ ಶರೀರದಲ್ಲಾಗಲಿ ಅಥವಾ ಮತ್ಯಾರೋ ಮಿತ್ರ ಸಂಬಂಧಿಕರ ಶರೀರದಲ್ಲಾಗಲಿ ನಿಮಗಂತೂ ಯಾರ ಜೊತೆಯಲ್ಲಿಯೂ ಪ್ರೀತಿ ಬೆಳೆಯಬಾರದು. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ನಾನು ಆತ್ಮನೂ ನಿರಾಕಾರ, ತಂದೆಯೂ ನಿರಾಕಾರ. ಅರ್ಧಕಲ್ಪ ನೀವು ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಅಲ್ಲವೇ? ಹೇ ಪ್ರಭು ಎನ್ನುವುದರಿಂದ ಶಿವಲಿಂಗವೇ ಮುಂದೆ ಬರುತ್ತದೆ. ಯಾರೇ ದೇಹಧಾರಿಯನ್ನು ಹೇ ಪ್ರಭು ಎನ್ನಲು ಸಾಧ್ಯವಿಲ್ಲ. ಎಲ್ಲರೂ ಶಿವನ ಮಂದಿರಕ್ಕೆ ಹೋಗುತ್ತಾರೆ. ಅವರನ್ನೇ ಪರಮಾತ್ಮ ಎಂದು ತಿಳಿದು ಪೂಜಿಸುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಇರುವುದೊಬ್ಬರೇ. ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಪರಮಧಾಮದಲ್ಲಿರುವವರು. ಭಕ್ತಿಯೂ ಸಹ ಮೊದಲು ಅವ್ಯಭಿಚಾರಿಯಾಗಿ ಒಬ್ಬರದ್ದಿರುತ್ತದೆ.
ನಂತರ ವ್ಯಭಿಚಾರಿ ಆಗುತ್ತದೆ. ಅಂದ ಹಾಗೆ ನೀವು ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಈ ಅಭ್ಯಾಸ ಮಾಡಿ ಎಂದು ಪದೇ ಪದೇ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ದೇಹದ ಭಾನವನ್ನು ಬಿಡಿ. ಸನ್ಯಾಸಿಗಳು ಸಹ ವಿಕಾರಗಳನ್ನು ಬಿಡುತ್ತಾರೆ ಅಲ್ಲವೇ? ಮೊದಲಂತೂ ಸತೋಪ್ರಧಾನರಾಗಿದ್ದರು, ಈಗಂತೂ ಅವರು ಸಹ ತಮೋಪ್ರಧಾನರಾಗಿದ್ದಾರೆ. ಸತೋಪ್ರಧಾನ ಆತ್ಮ ಆಕರ್ಷಣೆ ಮಾಡುತ್ತದೆ, ಅಪವಿತ್ರ ಆತ್ಮಗಳನ್ನು ಸೆಳೆಯುತ್ತದೆ, ಏಕೆಂದರೆ ಆತ್ಮ ಪವಿತ್ರವಾಗಿದೆ. ಭಲೆ ಪುನರ್ಜನ್ಮದಲ್ಲಿ ಬರುತ್ತಾರೆಯಾದರೂ ಸಹ ಪವಿತ್ರವಾಗಿರುವ ಕಾರಣದಿಂದ ಸೆಳೆಯುತ್ತಾರೆ. ಎಷ್ಟು ಮಂದಿ ಅವರುಗಳ ಅನ್ಯಾಯಿಗಳಾಗುತ್ತಾರೆ. ಎಷ್ಟು ಪವಿತ್ರತೆಯ ಹೆಚ್ಚು ತಾಕತ್ತೋ ಅಷ್ಟು ಹೆಚ್ಚು ಅನ್ಯಾಯಿಗಳು. ಈ ತಂದೆಯಂತೂ ಇರುವುದೇ ಸದಾ ಪವಿತ್ರ ಹಾಗೂ ಇರುವುದೇ ಗುಪ್ತವಾಗಿ. ಡಬಲ್ ಇದ್ದಾರೆ ಅಲ್ಲವೇ? ತಾಕತ್ತೆಲ್ಲ ಅವರದ್ದಾಗಿದೆ, ಈ ಬ್ರಹ್ಮನದ್ದಲ್ಲ. ಶುರುವಿನಲ್ಲಿಯೂ ನಿಮ್ಮನ್ನು ಅವರು ಸೆಳೆದರು, ಈ ಬ್ರಹ್ಮ ಅವರಲ್ಲ, ಏಕೆಂದರೆ ಅವರಂತೂ ಸದಾ ಪವಿತ್ರವಾಗಿದ್ದಾರೆ. ನೀವೇನೂ ಇವರ ಹಿಂದೆ ಓಡಿ ಬರಲಿಲ್ಲ. ನಾನಂತೂ ಎಲ್ಲರಿಗಿಂತ ಹೆಚ್ಚು ಪೂರ್ಣ 84 ಜನ್ಮ ಪ್ರವೃತ್ತಿ ಮಾರ್ಗದಲ್ಲಿದ್ದೆ ಎಂದು ಇವರು ಹೇಳುತ್ತಾರೆ. ಇವರಂತೂ ನಿಮ್ಮನ್ನು ಸೆಳೆಯಲು ಸಾಧ್ಯವಿಲ್ಲ. ನಾನು ನಿಮ್ಮನ್ನು ಸೆಳೆದೆ ಎಂದು ತಂದೆ ಹೇಳುತ್ತಾರೆ. ಭಲೆ ಸನ್ಯಾಸಿಗಳು ಪವಿತ್ರರಾಗಿರುತ್ತಾರೆ, ಆದರೆ ನನ್ನಂತಹ ಪವಿತ್ರರಂತೂ ಯಾರೂ ಇರುವುದಿಲ್ಲ. ಅದಂತೂ ಎಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಇತ್ಯಾದಿಯನ್ನು ತಿಳಿಸುತ್ತಾರೆ. ನಾನು ಬಂದು ನಿಮಗೆ ಎಲ್ಲ ವೇದಗಳು ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಎಂದು ಚಿತ್ರದಲ್ಲಿಯೂ ತೋರಿಸಿದ್ದಾರೆ. ನಂತರ ಬ್ರಹ್ಮನ ಕೈಯಲ್ಲಿ ಶಾಸ್ತ್ರವನ್ನು ತೋರಿಸಿದ್ದಾರೆ. ಈಗ ವಿಷ್ಣುವಂತೂ ಬ್ರಹ್ಮನ ಮುಖಾಂತರ ಶಾಸ್ತ್ರಗಳ ಸಾರವನ್ನು ತಿಳಿಸುವುದಿಲ್ಲ. ಅವರಂತೂ ವಿಷ್ಣುವನ್ನು ಸಹ ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ. ನಾನು ಈ ಬ್ರಹ್ಮನ ಮುಖಾಂತರ ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಾನು ವಿಷ್ಣುವಿನ ಮುಖಾಂತರ ಎಲ್ಲಿಯಾದರೂ ತಿಳಿಸುತ್ತೇನೆಯೇ? ಬ್ರಹ್ಮ ಎಲ್ಲಿ, ವಿಷ್ಣುವೆಲ್ಲಿ? ಬ್ರಹ್ಮನೇ ವಿಷ್ಣುವಾಗುತ್ತಾರೆ. ಮತ್ತೆ 84 ಜನ್ಮದ ನಂತರ ಈ ಸಂಗಮವಾಗುತ್ತದೆ. ಇದಂತೂ ಹೊಸ ವಿಚಾರಗಳಾಗಿವೆ ಅಲ್ಲವೇ? ತಿಳಿಸುವುದಕ್ಕಾಗಿ ಎಷ್ಟು ಅದ್ಭುತ ವಿಚಾರಗಳಾಗಿವೆ. ಮಕ್ಕಳೇ, ಬದುಕಿದ್ದೂ ಸಾಯಬೇಕು ಎಂದು ಈಗಂತೂ ತಂದೆ ಹೇಳುತ್ತಾರೆ. ನೀವು ಶರೀರದಲ್ಲಿ ಬದುಕುತ್ತೀರಾ ಅಲ್ಲವೇ? ನಾವು ಆತ್ಮರಾಗಿದ್ದೇವೆ, ನಾವು ಬಾಬಾ ಅವರ ಜೊತೆಯಲ್ಲಿ ಹೊರಟು ಹೋಗುತ್ತೇವೆ ಎಂದು ತಿಳಿಯುತ್ತೀರ. ಈ ಶರೀರ ಇತ್ಯಾದಿ ಏನನ್ನೂ ತೆಗೆದುಕೊಂಡು ಹೋಗಬಾರದು. ಈಗ ಬಾಬಾ ಬಂದಿದ್ದಾರೆ. ಏನನ್ನಾದರೂ ಹೊಸ ಜಗತ್ತಿಗೆ ವರ್ಗಾವಣೆ ಮಾಡಿಬಿಡಬೇಕು. ಮುಂದಿನ ಜನ್ಮದಲ್ಲಿ ಪಡೆಯುವುದಕ್ಕಾಗಿ ಮನುಷ್ಯರು ದಾನ ಪುಣ್ಯ ಇತ್ಯಾದಿಯನ್ನು ಮಾಡುತ್ತಾರೆ. ನಿಮಗೂ ಸಹ ಹೊಸ ಜಗತ್ತಿನಲ್ಲಿ ಸಿಗಬೇಕು. ಇದನ್ನು ಸಹ ಕಲ್ಪದ ಮೊದಲು ಯಾರು ಮಾಡಿದ್ದಾರೋ ಅವರೇ ಮಾಡುತ್ತಾರೆ. ಕಡಿಮೆ ಜಾಸ್ತಿ ಏನೂ ಆಗುವುದಿಲ್ಲ. ನೀವು ಸಾಕ್ಷಿಯಾಗಿ ನೋಡುತ್ತಿರುತ್ತೀರ. ಏನನ್ನು ಹೇಳುವ ಅವಶ್ಯಕತೆಯೂ ಇರುವುದಿಲ್ಲ. ಆದರೂ ಸಹ ಏನೆಲ್ಲವನ್ನು ಮಾಡುತ್ತೀರೋ ಅದರ ಅಹಂಕಾರವೂ ಸಹ ಬರಬಾರದು ಎಂದು ತಂದೆ ಹೇಳುತ್ತಾರೆ. ನಾನು ಆತ್ಮ ಈ ಶರೀರವನ್ನು ಬಿಟ್ಟು ಹೋಗುತ್ತೇನೆ. ಅಲ್ಲಿ ಹೊಸ ಜಗತ್ತಿನಲ್ಲಿ ಹೋಗಿ ಹೊಸ ಶರೀರ ತೆಗೆದುಕೊಳ್ಳುತ್ತೇವೆ. ರಾಮ ಹೋದರೂ ರಾವಣನೂ ಹೋದ ಎಂದು ಗಾಯನವೂ ಮಾಡಲಾಗುತ್ತದೆ. ರಾವಣನ ಪರಿವಾರ ಎಷ್ಟೋ ದೊಡ್ಡದಿದೆ. ನೀವಂತೂ ಇಡಿಯಷ್ಟಿದ್ದೀರ. ಇವರೆಲ್ಲ ರಾವಣ ಸಂಪ್ರದಾಯದವರಾಗಿದ್ದಾರೆ. ನಿಮ್ಮದು ರಾಮ ಸಂಪ್ರದಾಯ ಎಷ್ಟು ಕಡಿಮೆ ಇದ್ದಾರೆ, 9 ಲಕ್ಷ. ನೀವು ಭೂಮಿಯ ನಕ್ಷತ್ರವಾಗಿದ್ದೀರಲ್ಲವೇ? ಮಾತಾ ಪಿತ ಮತ್ತು ನೀವು ಮಕ್ಕಳು. ಅಂದ ಮೇಲೆ ಮರುಜೀವಿಯಾಗುವ ಪ್ರಯತ್ನ ಮಾಡಿ ಎಂದು ತಂದೆ ಪದೇ ಪದೇ ಮಕ್ಕಳಿಗೆ ತಿಳಿಸುತ್ತಾರೆ. ಒಂದು ವೇಳೆ ಇವರು ಬಹಳ ಚೆನ್ನಾಗಿದ್ದಾರೆ, ಬಹಳ ಮಧುರವಾಗಿ ತಿಳಿಸುತ್ತಾರೆ ಎಂದು ಯಾರನ್ನಾದರೂ ನೋಡಿ ಬುದ್ಧಿಯಲ್ಲಿ ಬಂದರೆ ಇದು ಸಹ ಮಾಯೆಯ ಯುದ್ಧವಾಗುತ್ತದೆ. ಮಾಯೆ ಲೋಭಿಗಳನ್ನಾಗಿ ಮಾಡುತ್ತದೆ.
ಅವರ ಅದೃಷ್ಟದಲ್ಲಿಲ್ಲವೆಂದರೆ ಮಾಯೆ ಮುಂದೆ ಬರುತ್ತದೆ. ಎಷ್ಟೇ ತಿಳಿಸಿದರೂ ಸಿಟ್ಟಾಗುತ್ತಾರೆ. ಈ ದೇಹಾಭಿಮಾನವೇ ಕೆಲಸ ಮಾಡುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಒಂದು ವೇಳೆ ಹೆಚ್ಚು ತಿಳಿಸಿದರೆ ಮುರಿದು ಬೀಳುತ್ತಾರೆ. ಆದ್ದರಿಂದ ಪ್ರೀತಿಯಿಂದ ನಡೆಸಬೇಕಾಗುತ್ತದೆ. ಯಾರ ಮೇಲಾದರೂ ಪ್ರೀತಿ ಬೆಳೆಯುತ್ತದೆ ಎಂದರೆ ಕೇಳಲೇಬೇಡಿ, ಹುಚ್ಚರಾಗುತ್ತಾರೆ. ಮಾಯೆ ಪೂರ್ಣ ತಿಳುವಳಿಕೆಹೀನ ಮಾಡಿಬಿಡುತ್ತದೆ. ಆದ್ದರಿಂದ ಎಂದಿಗೂ ಯಾರದ್ದೇ ನಾಮರೂಪದಲ್ಲಿ ಸಿಕ್ಕಾಕಿಕೊಳ್ಳಬೇಡಿ ಎಂದು ತಂದೆ ಹೇಳುತ್ತಾರೆ. ನಾನು ಆತ್ಮನಾಗಿದ್ದೇನೆ. ಹಾಗೂ ಒಬ್ಬ ತಂದೆ ಯಾರು ವಿದೇಹಿಯಾಗಿದ್ದಾರೆ ಅವರೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳಬೇಕು. ಇದೇ ಶ್ರಮವಾಗಿದೆ. ಯಾವುದೇ ದೇಹದಲ್ಲಿ ಮಮತ್ವವಿರಬಾರದು. ಮನೆಯಲ್ಲಿ ಕುಳಿತಿದ್ದರೂ ಸಹ ಬಹಳ ಮಧುರವಾಗಿದ್ದಾರೆ, ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಎಂದು ಜ್ಞಾನ ಕೊಡುವವರ ನೆನಪು ಬರುತ್ತಿರುವುದು ಎಂದಲ್ಲ. ಅರೆ, ಮಧುರವಂತೂ ಜ್ಞಾನವಾಗಿದೆ, ಮಧುರ ಆತ್ಮವಾಗಿದೆ. ಶರೀರವೆಲ್ಲಾದರೂ ಮಧುರವಾಗಿರುತ್ತದೆಯೇ? ಮಾತನಾಡುವವರು ಸಹ ಆತ್ಮನಾಗಿದ್ದಾರೆ. ಎಂದಿಗೂ ಸಹ ಶರೀರದ ಮೇಲೆ ಆಶಿಕ್ಕಾಗಬಾರದು. ಇತ್ತೀಚೆಗಂತೂ ಭಕ್ತಿ ಮಾರ್ಗ ಬಹಳವಿದೆ. ಆನಂದಮಯಿ ಮಾ ಅವರನ್ನೂ ಸಹ ಮ ಎನ್ನತ್ತ ನೆನಪು ಮಾಡುತ್ತಿರುತ್ತಾರೆ. ಸರಿ, ತಂದೆಯಲ್ಲಿದ್ದಾರೆ. ಆಸ್ತಿ ತಂದೆಯಿಂದ ಸಿಗಬೇಕೋ ಅಥವಾ ತಾಯಿಯಿಂದಲೋ? ತಾಯಿಗೂ ಸಹ ಹಣ ಎಲ್ಲಿಂದ ಸಿಗುತ್ತದೆ? ಕೇವಲ ತಾಯಿ ಎನ್ನುವುದರಿಂದ ಸ್ವಲ್ಪವೂ ಪಾಪ ತುಂಡಾಗುವುದಿಲ್ಲ. ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ನಾಮರೂಪದಲ್ಲಿ ಸಿಕ್ಕಾಕಿಕೊಳ್ಳಬಾರದು. ಇನ್ನೂ ಸಹ ಪಾಪವಾಗುತ್ತದೆ. ಏಕೆಂದರೆ ತಂದೆಗೆ ಅವಜ್ಞಾಕಾರಿಗಳಾಗುತ್ತಾರೆ. ಬಹಳ ಮಕ್ಕಳು ಮರೆತಿದ್ದಾರೆ. ನೀವು ಮಕ್ಕಳನ್ನು ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಖಂಡಿತ ಕರೆದುಕೊಂಡು ಹೋಗುತ್ತೇನೆ. ಆದ್ದರಿಂದ ನನ್ನನ್ನು ನೆನಪು ಮಾಡಿ. ನನ್ನೊಬ್ಬನನ್ನು ನೆನಪು ಮಾಡುವುದರಿಂದಲೇ ನಿಮ್ಮ ಪಾಪ ತುಂಡಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಅನೇಕರನ್ನು ನೆನಪು ಮಾಡುತ್ತಾ ಬಂದಿದ್ದೀರ. ಆದರೆ ತಂದೆಯ ಹೊರತಾಗಿ ಯಾವುದೇ ಕೆಲಸ ಹೇಗೆ ಆಗುತ್ತದೆ? ತಾಯಿಯನ್ನು ನೆನಪು ಮಾಡಿ ಎಂದು ತಂದೆ ಎಲ್ಲಿಯಾದರೂ ಹೇಳುತ್ತಾರೆಯೇ? ನನ್ನನ್ನು ನೆನಪು ಮಾಡಿ ಎಂದು ತಂದೆಯಂತೂ ಹೇಳುತ್ತಾರೆ. ಪತಿತ ಪಾವನ ನಾನಾಗಿದ್ದೇನೆ. ತಂದೆಯ ನಿರ್ದೇಶನದಂತೆ ನಡೆಯಿರಿ. ನೀವು ಸಹ ತಂದೆಯ ನಿರ್ದೇಶನದಂತೆ ಅನ್ಯರಿಗೆ ತಿಳಿಸುತ್ತೀರಿ. ನೀವು ಪತಿತ ಪಾವನರಾಗಿದ್ದೀರಿ ಏನು? ಒಬ್ಬರನ್ನೇ ನೆನಪು ಮಾಡಬೇಕು. ನಮಗಂತೂ ಒಬ್ಬ ತಂದೆ ಬಿಟ್ಟರೆ ಮತ್ಯಾರೂ ಇಲ್ಲ. ಬಾಬಾ, ನಾವು ನಿಮ್ಮ ಮೇಲೆಯೇ ಬಲಿಹಾರಿಯಾಗುತ್ತೇವೆ. ಬಲಿಹಾರಿಯಾಗುವುದಂತೂ ಶಿವಬಾಬಾ ಅವರ ಮೇಲೆಯೇ. ಉಳಿದೆಲ್ಲರ ನೆನಪು ಬಿಟ್ಟು ಹೋಗಬೇಕು. ಭಕ್ತಿ ಮಾರ್ಗದಲ್ಲಂತೂ ಅನೇಕರನ್ನು ನೆನಪು ಮಾಡುತ್ತಿರುತ್ತಾರೆ. ಇಲ್ಲಂತೂ ಒಬ್ಬ ಶಿವಬಾಬಾ ಬಿಟ್ಟರೆ ಮತ್ಯಾರೂ ಇಲ್ಲ. ಆದರೂ ಸಹ ಯಾರಾದರೂ ತನ್ನದನ್ನು ನಡೆಸುತ್ತಾರೆ ಎಂದರೆ ಗತಿ ಸದ್ಗತಿಯಾಗುತ್ತದೆಯೇನು? ಬೆಂದುವನ್ನು ಹೇಗೆ ನೆನಪು ಮಾಡುವುದು ಎಂದು ತಬ್ಬಿಬ್ಬಾಗುತ್ತಾರೆ. ಅರೆ, ನಾನು ಆತ್ಮ ಎಂದು ನಿಮಗೆ ನಿಮ್ಮ ನೆನಪಿದೆಯಲ್ಲವೇ? ಅದು ಸಹ ಬಿಂದು ರೂಪವೇ ಆಗಿದೆ. ಅಂದ ಮೇಲೆ ನಿಮ್ಮ ತಂದೆಯೂ ಬಿಂದುವಾಗಿದ್ದಾರೆ. ತಂದೆಯಿಂದ ಆಸ್ತಿ ಸಿಗುತ್ತದೆ. ತಾಯಿಯಂತೂ ಎಷ್ಟೇ ಆದರೂ ದೇಹಧಾರಿಯಾಗುತ್ತಾರೆ. ವಿದೇಹಿಯಿಂದಲೇ ನಿಮಗೆ ಆಸ್ತಿ ಸಿಗಬೇಕು. ಆದ್ದರಿಂದ ಅನ್ಯ ಎಲ್ಲ ವಿಚಾರಗಳನ್ನು ಬಿಟ್ಟು ಒಬ್ಬರ ಜೊತೆಯಲ್ಲಿ ಬುದ್ಧಿಯೋಗವನ್ನು ಬೆಳೆಸಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ದಾದರವರ ಸವಿನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದು, ಶರೀರದ ಭಾನವನ್ನು ಸಮಾಪ್ತಿ ಮಾಡುವುದಕ್ಕಾಗಿ ನಡೆಯತ್ತ ಓಡಾಡತ್ತ ಈ ಶರೀರದಿಂದ ಸತ್ತಿದ್ದೇನೆ, ಭಿನ್ನವಾಗಿದ್ದೇನೆ ಎಂಬಂತೆ ಅಭ್ಯಾಸ ಮಾಡಬೇಕು. ಶರೀರದಲ್ಲಿ ಇಲ್ಲವೇ ಇಲ್ಲ. ಶರೀರದ ಹೊರತಾಗಿ ಆತ್ಮವನ್ನು ನೋಡಿ. ಎರಡನೆಯದು,
ಎಂದಿಗೂ ಸಹ ಯಾರದ್ದೇ ಶರೀರದ ಮೇಲೆ ನೀವು ಪ್ರೇಮಿಯಾಗಬಾರದು. ಒಬ್ಬ ವಿದೇಹಿ ತಂದೆಯೊಡನೆ ಪ್ರೀತಿ ಇಟ್ಟುಕೊಳ್ಳಬೇಕು. ಒಬ್ಬರೊಂದಿಗೆಯೇ ಬುದ್ಧಿಯೋಗವನ್ನು ಬೆಳೆಸಬೇಕು. ವರದಾನ: ಸೇವೆ ಮತ್ತು ಸ್ವಪುರುಷಾರ್ಥದ ಸಮತೋಲನೆಯ ಮೂಲಕ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಕರ್ಮಯೋಗಿ ಭವ. ಸೇವೆ ಮತ್ತು ಸ್ವಪುರುಷಾರ್ಥದ ಸಮತೋಲನೆಯ ಮೂಲಕ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಕರ್ಮಯೋಗಿ ಭವ. ಕರ್ಮಯೋಗಿ ಅಂದರೆ ಕರ್ಮದ ಸಮಯದಲ್ಲಿಯೂ ಯೋಗದ ಸಮತೋಲನೆ ಇರಲಿ. ಸೇವೆ ಅಂದರೆ ಕರ್ಮ ಮತ್ತು ಸ್ವಪುರುಷಾರ್ಥ ಅಂದರೆ ಯೋಗಯುಕ್ತ ಇವೆರಡರ ಸಮತೋಲನೆ ಇಟ್ಟುಕೊಳ್ಳುವುದಕ್ಕಾಗಿ ತಂದೆ ಮಾಡಿಸುತ್ತಿದ್ದಾರೆ ಮತ್ತು ನಾನು ಆತ್ಮ ಮಾಡುತ್ತಿದ್ದೇನೆ ಎಂಬ ಒಂದೇ ಶಬ್ದವನ್ನು ನೆನಪಿಟ್ಟುಕೊಳ್ಳಿ. ಈ ಒಂದು ಶಬ್ದದ ಸಮತೋಲನೆ ಬಹಳ ಸಹಜ ಮಾಡುತ್ತದೆ ಹಾಗೂ ಸರ್ವರ ಆಶೀರ್ವಾದ ಸಿಗುತ್ತದೆ. ಯಾವಾಗ ತನ್ನನ್ನು ಮಾಡುವವನು ಎಂಬುದರ ಬದಲಾಗಿ ಮಾಡಿಸುವವನು ಎಂದು ತಿಳಿಯುತ್ತೀರೋ ಆಗ ಸಮತೋಲನೆ ಇರುವುದಿಲ್ಲ ಮತ್ತು ಮಾಯೆ ತನ್ನ ಅವಕಾಶ ತೆಗೆದುಕೊಳ್ಳುತ್ತದೆ. ಸ್ಲೋಗನ್: ದೃಷ್ಟಿಯಿಂದ ಸಂತೃಪ್ತಪಡಿಸುವ ಸೇವೆ ಮಾಡಬೇಕೆಂದರೆ ಬಾಪ್ದಾದರವರನ್ನು ತನ್ನ ದೃಷ್ಟಿಗಳಲ್ಲಿ ಸಮಾವೇಶ ಮಾಡಿಕೊಳ್ಳಿ. ದೃಷ್ಟಿಯಿಂದ ಸಂತೃಪ್ತಪಡಿಸುವ ಸೇವೆ ಮಾಡಬೇಕೆಂದರೆ ಬಾಪ್ದಾದರವರನ್ನು ತನ್ನ ದೃಷ್ಟಿಗಳಲ್ಲಿ ಸಮಾವೇಶ ಮಾಡಿಕೊಳ್ಳಿ. ಓಂ ಶಾಂತಿ.